ಗೋಲ್ಡನ್ ಮಿಲ್ಕ್ ಈ ಮಾಡರ್ನ್ ಸೂಪರ್ ಡ್ರಿಂಕ್ಗೆ ಒಂದು ಪವರ್ಫುಲ್ ಟ್ವಿಸ್ಟ್ ಕೊಡೋಣ ಇವತ್ತು. ಅರಿಶಿಣದಲ್ಲಿ ಇರುವಂತ ಕರ್ಕ್ಯುಮೆನ್ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಫೈಟ್ ಮಾಡತ್ತೆ. ಅದಕ್ಕೆ ಸಪೋರ್ಟಿಂಗ್ ಆಗಿ ನಾವು ಒಂದಷ್ಟು ಪೆಪ್ಪರ್ ಮೆಣಸಿನ ಪೌಡರ್ ಹಾಕಿದ್ರೆ ಟರ್ಮರಿಕ್ ಅಬ್ಸಾರ್ಪ್ಷನ್ 20 ಟೈಮ್ಸ್ ಬೆಟರ್ ಇರುತ್ತೆ. ಸಿನಮನ್ ಚಕ್ಕೆ ಪೌಡರ್ನ ನಾವು ಆಡ್ ಮಾಡಿದಾಗ ಅದು ಸಕ್ಕರೆ ಇಲ್ದಂಗೆ ಸ್ವೀಟ್ನೆಸ್ ಕೊಡುತ್ತೆ, ಜೊತೆಗೆ ನಮ್ಮ ಬ್ಲಡ್ ಶುಗರ್ಸ್ನ ನ್ಯಾಚುರಲ್ ಆಗಿ ಬ್ಯಾಲೆನ್ಸ್ ಮಾಡುತ್ತೆ. ನೈಟ್ ಟೈಮಲ್ಲಿ ಒಂದು ವಾರ್ಮ್ ಕಪ್ ಮಿಲ್ಕ್ ನಾವು ತಗೊಂಡಾಗ ನಮ್ಮ ಡೈಜೆಷನ್ ಕಾಮ್ ಡೌನ್ ಆಗುತ್ತೆ, ಒಳ್ಳೆ ಮಗುವಿನ ತರ ಸೂಪರ್ ಸ್ಲೀಪ್ ಕೊಡುತ್ತೆ. ನಮ್ಮ ಜಾಯಿಂಟ್ ಪೇನ್ಸ್ನ ರಿಡ್ಯೂಸ್ ಮಾಡೋಕ್ಕೂ ಇದು ಬಹಳ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಟೈಮ್ ನೀವು ಗೋಲ್ಡನ್ ಮಿಲ್ಕ್ ತಗೊಳ್ಳುವಾಗ ಮರಿಬೇಡಿ, ಅದಕ್ಕೆ ಒಂದು ಚಿಟಿಕೆ ಪೆಪ್ಪರ್ ಮತ್ತೆ ಸಿನಮನ್ ಪೌಡರ್ ಆಡ್ ಮಾಡಿ. ನಮ್ಮ ಆರೋಗ್ಯ ನಮ್ಮ ಶಕ್ತಿ. ನಾನು ಯಾವುದೇ ಒಂದು ರೆಸಿಪಿ ತೋರಿಸಿದ ಕೂಡ್ಲೇನೆ ದ ಮೋಸ್ಟ್ ಕಾಮನ್ ಕ್ವೆಶ್ಚನ್ ಬರೋದು, ಮ್ಯಾಮ್ ಡಯಾಬಿಟಿಕ್ಸ್ ಅವರಿಗೆ ಇದನ್ನ ಕೊಡ್ಬೋದಾ? ಯಾವುದೇ ಒಂದು ರೆಸಿಪಿ ನಾವು ನೋಡಿದಾಗ ಈ ಪಾಯಿಂಟರ್ಸ್ನ ಮೈಂಡಲ್ಲಿಟ್ಟು ಆ ರೆಸಿಪಿನ ನೋಡಿ, ರೆಸಿಪಿಯಲ್ಲಿ ಸಕ್ಕರೆಗೆ ಬದಲಾಗಿ ಖರ್ಜೂರ ಇರ್ಬೋದು ಅಥವಾ ಬೆಲ್ಲ ಇರ್ಬೋದು, ನಾವೇನೇ ಬಳಸಿದ್ರು ಅದು ಸ್ವೀಟೇ ಅಲ್ವಾ, ಅದು ಕಾರ್ಬೋಹೈಡ್ರೇಟೇ ಅಲ್ವಾ. ಸೊ ನಾವೇನು ಮಾಡಬೇಕಂದ್ರೆ ರೆಸಿಪಿಯಲ್ಲಿ ಲೆಟಸೆ ಉದಾಹರಣೆಗೆ 1 ಟೇಬಲ್ ಸ್ಪೂನ್ ಹಾಕಿ ಅಂದರೆ ಅದದು 50% ಅಷ್ಟು ಕಡಿಮೆ ಹಾಕೊಳ್ಳಿ. ನೀವು ಯಾವುದೇ ಸ್ವೀಟ್ ಆ್ಯಡ್ ಮಾಡಿದ್ರು, ನೀವು ಸ್ವೀಟ್ ತಗೊಳ್ಳೋಕ್ಕಿಂತ ಮುಂಚೆ ಪ್ರೋಟೀನ್ ಅಂಶ ಅಥವಾ ಫ್ಯಾಟ್ ತಗೊಂಡಾಗ ಶುಗರ್ ರೈಸ್ ಅದು ಕಡಿಮೆ ಮಾಡುತ್ತೆ. ನಿಮ್ಮ ಎಷ್ಟೇ ಫೇವ್ರೆಟ್ ಸ್ವೀಟ್ ಇದ್ರೂ ಪೋರ್ಷನ್ ಕಂಟ್ರೋಲ್ ಬಹಳ ಇಂಪಾರ್ಟೆಂಟ್. ಸ್ಮಾಲ್ ಪೋರ್ಷನ್ ತಗೊಳ್ಳಿ, ನಿಧಾನಕ್ಕೆ ತಿನ್ನಿ. ವಿತಿನ್ 15-20 ಮಿನಿಟ್ಸ್ ನಿಮಗೆ ಸ್ಟಡೀಸ್ ಹ್ಯಾವ್ ಪ್ರೂವನ್ ಫೀಲಿಂಗ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ರು ಬಾಡಿ ಡಿಫ್ರೆಂಟ್. ನೀವು ಡಯಾಬಿಟಿಕ್ ಅಂದ್ರೆ ನಿಮ್ಮ ಶುಗರ್ ಲೆವೆಲ್ನ 1.5 to 2 hours ಆದಮೇಲೆ ಚೆಕ್ ಮಾಡಿ. ವೆಯ್ಟ್ ಲಾಸ್ ಟ್ರೈ ಮಾಡ್ತಾ ಇದ್ರೆ ಆ ಆಹಾರ ತಗೊಂಡ ಮೇಲೆ ನಿಮ್ಮ ಎನರ್ಜಿ ಲೆವೆಲ್ ಹೇಗಿತ್ತು ಅಂತ ಐಡೆಂಟಿಫೈ ಮಾಡಿ. ಯಾವುದೇ ಒಂದು ರೆಸಿಪಿ ನಾವು ಟ್ರೈ ಮಾಡೋಕ್ಕಿಂತ ಮುಂಚೆ couple of seconds ಈ ಪಾಯಿಂಟರ್ಸ್ ಯೋಚನೆ ಮಾಡಿ. ಡಯಾಬಿಟಿಕ್ಸ್ ಇರ್ಬೋದು, ವೆಯ್ಟ್ ಲಾಸ್ ಇರ್ಬೋದು, ದೆನ್ ಯು ಕ್ಯಾನ್ ಗೋ ಅಹೆಡ್.